ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಈ ಒಂದು ವಿಡಿಯೋದಲ್ಲಿ. ಲಿಂಕ್ಡ್ ಲಿಸ್ಟ್ ರೆಪ್ರೆಸೆಂಟೇಷನ್ ಆಫ್ ಸ್ಪಾರ್ಸ್ ಮ್ಯಾಟ್ರಿಕ್ಸ್ ಮೇಲೆ. ಸೊ ಸ್ಪಾರ್ಸ್ ಮ್ಯಾಟ್ರಿಕ್ಸ್ ಅಂತಂದ್ರೇನು? ಎ ಮ್ಯಾಟ್ರಿಕ್ಸ್ ಇನ್ ವಿಚ್ ದೇರ್ ಆರ್ ಮೋರ್ ನಂಬರ್ ಆಫ್ ಝೀರೋಸ್ ದೆನ್ ದ ನಾನ್ ಝೀರೋ ಎಲಿಮೆಂಟ್. ನೋಡಿ, ನಾನ್ ಝೀರೋ ಎಲಿಮೆಂಟ್ ಅಂತ ಅಂದ್ರೆ ಝೀರೋನ ಬಿಟ್ಟು ಉಳಿದಿರುವಂತ ಎಲ್ಲ ಎಲಿಮೆಂಟ್ ಗಳನ್ನ ನಾನ್ ಝೀರೋ ಎಲಿಮೆಂಟ್ ಅಂತ ಕರಿತೀವಿ. ಸೊ ಇಲ್ಲಿ ಝೀರೋಗಳು ಜಾಸ್ತಿ ಇದಾವ, ನಾನ್ ಝೀರೋ ಎಲಿಮೆಂಟ್ಸ್ ಜಾಸ್ತಿ ಇದಾವ. ನಾನ್ ಝೀರೋ ಎಲಿಮೆಂಟ್ ಅಂದ್ರೆ ಝೀರೋ ಬಿಟ್ಟು ಉಳಿದಿರುವಂತವು 9 ಇದೆ, 2 ಇದೆ, 4 ಇದೆ, 6 ಇದೆ. ಅದನ್ನ ಬಿಟ್ಟು ಏನಾದ್ರೂ ಇದಾವ? ಇಲ್ಲ. ಸೊ ಯಾವ ಒಂದು ಮ್ಯಾಟ್ರಿಕ್ಸ್ ಅಲ್ಲಿ ಜಾಸ್ತಿ ನಂಬರ್ ಆಫ್ ಝೀರೋಸೇ ಇರ್ತವೆ ಅವುಗಳನ್ನ ಏನಂತ ಕರಿತೀವಿ? ನಾವು ಸ್ಪಾರ್ಸ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಈಗ ಅದನ್ನ ನಾನು ಲಿಂಕ್ಡ್ ಲಿಸ್ಟ್ ರೆಪ್ರೆಸೆಂಟೇಷನ್ ಮಾಡಬೇಕು ಅಂತಂದ್ರೆ ಫಸ್ಟ್ ಟ್ರಿಪ್ಲೆಟ್ ಫಾರ್ಮ್ ಅನ್ನ ಬರೀತಾ ಹೋಗ್ಬೇಕು, ಸರಿನಾ? ಸೊ ಟ್ರಿಪ್ಲೆಟ್ ಫಾರ್ಮ್ ಅನ್ನ ಬರೆಯೋಣ. ಯಾವ ರೀತಿ? ವೆರಿ ಸಿಂಪಲ್. ಫಸ್ಟ್ ಟೋಟಲ್ ನಂಬರ್ ಆಫ್ ರೋಗಳು ಎಷ್ಟಿದಾವೆ ಅಂತ ನೋಡಿ ಕೊಟ್ಟಿರುವಂತ ಮ್ಯಾಟ್ರಿಕ್ಸ್ ಅಲ್ಲಿ. ರೋ ಅಂತ ಅಂದ್ರೇನು? ಆರಿಜಾಂಟಲ್ ಆಗಿ 1 2 3 4 5. ಸೊ ಟೋಟಲ್ 5 ರೋಗಳಿದಾವೆ. ನೆಕ್ಸ್ಟ್ ಕಾಲಮ್ಸ್ ಎಷ್ಟಿರೋದು? ಈ ತರ ವರ್ಟಿಕಲ್ 1 2 3 4. ಸೊ ಟೋಟಲ್ ನನಗೆ ಕಾಲಮ್ಸ್ ಎಷ್ಟಿರೋದು? 4. ನೆಕ್ಸ್ಟ್ ಏನ್ ಬರ್ಕೋಬೇಕು ಅಂತಂದ್ರೆ ಟೋಟಲ್ ನಂಬರ್ ಆಫ್ ನಾನ್ ಝೀರೋ ಎಲಿಮೆಂಟ್ಸ್ ಎಷ್ಟಿರೋದು? ಟೋಟಲ್ ನಂಬರ್ ಆಫ್ ನಾನ್ ಝೀರೋ ಎಲಿಮೆಂಟ್ಸ್. ನನಗೆ ನಾನ್ ಝೀರೋ ಎಲಿಮೆಂಟ್ಸ್ ಅಂತಂದ್ರೆ ಝೀರೋ ಬಿಟ್ಟು ಉಳಿದಿರುವಂತ ಎಲಿಮೆಂಟ್ಸ್ಗಳು 1 2 3 4. 4ಕ್ಕೆ 4 ಇರೋದು, ಸೊ 4. ಈಗ ನಾವು ಟ್ರಿಪ್ಲೆಟ್ ಫಾರ್ಮ್ ಅನ್ನ ಬರಿತಾ ಹೋಗೋಣ. ಟ್ರಿಪ್ಲೆಟ್ ಫಾರ್ಮ್. ಸೊ ಇದನ್ನ ನಾವು ಟೇಬಲ್ ಫಾರ್ಮೆಟ್ ಅಲ್ಲಿ ಬರಿತಾ ಹೋಗ್ತೀವಿ. ಸೊ ಟೇಬಲ್ ಫಾರ್ಮೆಟ್ ಅಲ್ಲಿ ಫಸ್ಟ್ ರೋ ಅನ್ನ ತಗೊಂತೀನಿ, ನೆಕ್ಸ್ಟ್ ಕಾಲಮ್ ಅನ್ನ ತಗೊಂತೀನಿ, ನೆಕ್ಸ್ಟ್ ನಾನು ಅದರ ರೆಸ್ಪೆಕ್ಟಿವ್ ನಾನ್ ಝೀರೋ ಎಲಿಮೆಂಟ್ ಅನ್ನ ತಗೊಂತೀನಿ. ನಾನ್ ಝೀರೋ ಎಲಿಮೆಂಟ್, ಸರಿನಾ? ಈಗ ಫಸ್ಟ್ ಎಷ್ಟು ರೋಗಳಿರೋದು? ನನಗೆ 5 ರೋಗಳು. ಕಾಲಮ್ಸ್ ಎಷ್ಟಿರೋದು? 4. ಟೋಟಲ್ ನಂಬರ್ ಆಫ್ ನಾನ್ ಝೀರೋ ಎಲಿಮೆಂಟ್ಸ್ ಎಷ್ಟಿರೋದು? ನನಗೆ 4. ಈ ತರ ಬರ್ಕೋಬೇಕು. ಈಗ ಆ 4 ನಾನ್ ಝೀರೋ ಎಲಿಮೆಂಟ್ಸ್ ಇದಾವಲ್ಲ, ಅವು ಯಾವ ರೋ ಅಲ್ಲಿ ಇದಾವೆ, ಯಾವ ಕಾಲಮ್ ಅಲ್ಲಿ ಇದಾವೆ, ಆ ವ್ಯಾಲ್ಯೂ ಯಾವುದು ಅದನ್ನ ಬರಿಬೇಕು. ನೋಡಿ, ಇವಾಗ 0th ರೋ, ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋ, ಫೋರ್ತ್ ರೋ. 0th ಕಾಲಮ್, ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್. ಸೊ 0 ಇಂದನೇ ನಾವು ನಂಬರಿಂಗ್ ಅನ್ನ ಮಾಡ್ಬೇಕು, ಗೊತ್ತಾಯ್ತಾ? 0th ರೋ, ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋ, ಫೋರ್ತ್ ರೋ. 0th ಕಾಲಮ್, ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್, ಈ ತರ. ಸೊ ಇವಾಗ ಫಸ್ಟ್ 0th ರೋ ಅಲ್ಲಿ ಯಾವ್ದಾದ್ರು ಕೂಡ ನಾನ್ ಝೀರೋ ಎಲಿಮೆಂಟ್ ಇದೆಯಾ? 0 0 0 0 ನಾನ್ ಝೀರೋ ಎಲಿಮೆಂಟ್ ಇಲ್ಲ. ನೆಕ್ಸ್ಟ್ ಫಸ್ಟ್ ರೋ ಅಲ್ಲಿ ಯಾವ್ದಾದ್ರು ಇದಾವ? 2 ನಾನ್ ಝೀರೋ ಎಲಿಮೆಂಟ್ ಇದಾವೆ. ಯಾವ? 9 ಮತ್ತೆ 2. ಸೊ ಫಸ್ಟ್ ರೋ 0th ಕಾಲಮ್, ಫಸ್ಟ್ ರೋ 0th ಕಾಲಮ್ ವ್ಯಾಲ್ಯೂ ಯಾವ್ದಾದ್ರು ನಾನ್ ಝೀರೋ ಎಲಿಮೆಂಟ್ 9. ನೆಕ್ಸ್ಟ್ ಫಸ್ಟ್ ರೋ ಅಲ್ಲಿ ಇನ್ನೊಂದಿದೆ, ಫಸ್ಟ್ ರೋ ಥರ್ಡ್ ಕಾಲಮ್ ವ್ಯಾಲ್ಯೂ ಈಸ್ 2. ನೆಕ್ಸ್ಟ್ ಸೆಕೆಂಡ್ ರೋ ಅಲ್ಲಿ ಇದಾವ, ಸೆಕೆಂಡ್ ರೋ ಅಲ್ಲಿ ಯಾವುದು ನಾನ್ ಝೀರೋ ಎಲಿಮೆಂಟ್ಸ್ ಇಲ್ಲ. ಥರ್ಡ್ ರೋ ಅಲ್ಲಿ ಇದೆಯಾ? ಎಸ್, ಒಂದಿದೆ. ಥರ್ಡ್ ರೋ ಫಸ್ಟ್ ಕಾಲಮ್ ಅಂಡ್ ದ ವ್ಯಾಲ್ಯೂ ಈಸ್ 4. ನೆಕ್ಸ್ಟ್ ಫೋರ್ತ್ ರೋ ಅಲ್ಲಿ ಇದಾವ? ಎಸ್, ಒಂದಿದೆ. ಫೋರ್ತ್ ರೋ ಸೆಕೆಂಡ್ ಕಾಲಮ್ ವ್ಯಾಲ್ಯೂ ಈಸ್ 6. ನೋಡಿ, ಫೋರ್ತ್ ರೋ ಸೆಕೆಂಡ್ ಕಾಲಮ್ ವ್ಯಾಲ್ಯೂ ಈಸ್ 6. ಫೋರ್ತ್ ರೋ ಸೆಕೆಂಡ್ ಕಾಲಮು ವ್ಯಾಲ್ಯೂ ಎಷ್ಟಿರೋದು? ನನಗೆ 6. ಸೊ ಈ 4 ಮಾತ್ರ ಇದ್ದಿದ್ದು ನನಗೆ ನಾನ್ ಝೀರೋ ಎಲಿಮೆಂಟ್ಸ್. ಸೊ ಟ್ರಿಪ್ಲೆಟ್ ಫಾರ್ಮ್ ಅನ್ನ ಬರ್ದಾಗಿದೆ, ಇದಕ್ಕೆ ಅರ್ಧ ಮಾರ್ಕ್ಸ್ ಸಿಕ್ತು ಅಂತ ಅನ್ಕೊಳ್ಳಿ. ಈಗ ಲಿಂಕ್ಡ್ ಲಿಸ್ಟ್ ರೆಪ್ರೆಸೆಂಟೇಷನ್ ಯಾವ ರೀತಿ ಮಾಡೋದು? ವೆರಿ ಸಿಂಪಲ್. ನೋಡಿ, ಇವಾಗ ಈ ತರ ಒಂದು ಬಾಕ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಂತ ಹೋಗಿ. ಇಲ್ಲಿ ನನ್ನ ಹತ್ರ ಎಷ್ಟು ರೋಗಳಿರೋದು? 5 ರೋ. ನೆಕ್ಸ್ಟ್ ಕಾಲಮ್ಸ್ ಎಷ್ಟು? 4. ನಾನ್ ಝೀರೋ ಎಲಿಮೆಂಟ್ಸ್ ಎಷ್ಟು? 4. ಈಗ ಫಸ್ಟ್ ರೋಗಳು ಎಷ್ಟಿರೋದು? ನನಗೆ 1 2 3 4 5. ಟೋಟಲ್ 5 ಇದಾವೆ. ಅವಷ್ಟನ್ನು ಕೂಡ ಈ ತರ ನಾವು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಕಾಲಮ್ಗಳನ್ನ ಈ ಸೈಡ್ ರೆಪ್ರೆಸೆಂಟೇಷನ್ ಮಾಡ್ತಾ ಹೋಗ್ತೀನಿ. ಸೊ ತೋರಿಸ್ತೀನಿ ನೋಡಿ ಇವಾಗ. ಸೊ ಈ ತರ ನಾವು ಬಿಡಿಸ್ಕೊಂತ ಹೋಗ್ತೀವಿ. ನೋಡಿ, ಇಲ್ಲಿ ಕಾಲಮ್ಗಳು, ಕಾಲಮ್ 0 1 2 3 ಅಷ್ಟೇ ಅಲ್ವಾ ಇರೋದು ನನಗೆ. ನೆಕ್ಸ್ಟ್ ರೋಗಳು 0 ಇಂದ 4 ವರ್ಗು 0 1 2 3 4. ಈಗ ಒಂದೊಂದನ್ನೇ ರೆಪ್ರೆಸೆಂಟ್ ಮಾಡೋಣ. ಮೊದಲನೇ ರೋ ಸೆಕೆಂಡ್ ಕಾಲಮ್, ಮೊದಲನೇ ರೋ 0th ಕಾಲಮ್ ಅಲ್ಲಿ 9 ಇದೆ. ಸೊ ಮೊದಲನೇ ರೋ
0th ಕಾಲಮ್ ಅಲ್ಲಿ ನನಗೆ 9 ಇದೆ. ಸೊ ಇಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಮೊದಲನೇ ಕಾಲಮ್ 0th ರೋ ನನಗೆ ವ್ಯಾಲ್ಯೂ ಎಷ್ಟಿರೋದು, ನನಗೆ 9 ಇದೆ. ಈಗ ಮೊದಲನೇ ರೋ ಅಲ್ವಾ, ಸೊ ಇಲ್ಲಿಂದ ಈ ತರ ಕನೆಕ್ಟಿವಿಟಿಯನ್ನ ಕೊಡಬೇಕು. ನೆಕ್ಸ್ಟ್ ಕಾಲಮ್ ಯಾವುದು, 0th ಕಾಲಮ್. ಸೊ ಈ ತರ ಕನೆಕ್ಟಿವಿಟಿಯನ್ನ ಕೊಡಬೇಕು, ಗೊತ್ತಾಯ್ತಾ. 0th ಕಾಲಮ್ ಫಸ್ಟ್ ರೋ, ಆ ತರ ಗೊತ್ತಾಯ್ತಾ. ನೆಕ್ಸ್ಟ್ ಫಸ್ಟ್ ರೋ ಥರ್ಡ್ ಕಾಲಮ್ ವ್ಯಾಲ್ಯೂ ಇಸ್ 2, ಫಸ್ಟ್ ರೋ ಥರ್ಡ್ ಕಾಲಮ್. ಸೊ ಅಂತಂದ್ರೆ ಇಲ್ಲಿ ಬರುತ್ತೆ ಫಸ್ಟ್ ರೋ ಥರ್ಡ್ ಕಾಲಮ್ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ, ನನಗೆ 2 ಅಂತ ಕೊಟ್ಟಿದ್ದಾರೆ. ಸೊ ಕಾಲಮ್ ವೈಸ್ ರೆಪ್ರೆಸೆಂಟೇಷನ್ ನನಗೆ ಬರಬೇಕು ಅಂತಂದ್ರೆ ಲಿಂಕ್. ನೆಕ್ಸ್ಟ್ ರೋ ವೈಸ್ ಕೂಡ ನನಗೆ ಲಿಂಕ್ ಬೇಕು. ನೋಡಿ ರೋ 1 ಅಲ್ಲೇ ಈ ಒಂದು ವ್ಯಾಲ್ಯೂ ಕೂಡ ಇದರಿಂದನೇ ನಾನು ಕನೆಕ್ಟಿವಿಟಿಯನ್ನ ಎಕ್ಸ್ಟೆಂಡ್ ಮಾಡಿದ್ದೀನಿ, ಅಂದ್ರೆ ಲಿಂಕ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ದೀನಿ ಅಷ್ಟೇ. ನೆಕ್ಸ್ಟ್ ಥರ್ಡ್ ರೋ ಫಸ್ಟ್ ಕಾಲಮ್ ವ್ಯಾಲ್ಯೂ ಇಸ್ 4, ಥರ್ಡ್ ರೋ ಫಸ್ಟ್ ಕಾಲಮ್ ಅಂತಂದ್ರೆ ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ ಥರ್ಡ್ ರೋ ಫಸ್ಟ್ ಕಾಲಮ್. ಥರ್ಡ್ ರೋ ಫಸ್ಟ್ ಕಾಲಮ್ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ, 4 ಅಂತ. ಸೊ ಕಾಲಮ್ ಇಂದ ಒಂದು ಲಿಂಕು, ನೆಕ್ಸ್ಟ್ ರೋ ಸೈಡ್ ಇಂದ ಒಂದು ಲಿಂಕು. ನೆಕ್ಸ್ಟ್ ಫೋರ್ತ್ ರೋ ಸೆಕೆಂಡ್ ಕಾಲಮ್ ವ್ಯಾಲ್ಯೂ ಇಸ್ 6, ಫೋರ್ತ್ ರೋ ಸೆಕೆಂಡ್ ಕಾಲಮ್ ಅಂತಂದ್ರೆ ಇಲ್ಲಿ ಬರುತ್ತೆ. ಫೋರ್ತ್ ರೋ ಸೆಕೆಂಡ್ ಕಾಲಮ್ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ, 6 ಅಂತ. ಸೊ ಕಾಲಮ್ ಇಂದ ಒಂದು ರೆಪ್ರೆಸೆಂಟೇಷನ್ ಅಂತಂದ್ರೆ ಲಿಂಕ್, ರೋ ಇಂದ ಇವಾಗ ಇನ್ನೊಂದು ಲಿಂಕ್. ಸೊ ಪ್ರಾಬ್ಲಮ್ ಸಾಲ್ವ್ ಆಯ್ತಾ, ಇಲ್ಲ ಇನ್ನೂ ಕೂಡ ಸಾಲ್ವ್ ಆಗಿಲ್ಲ. ನೋಡಿ ಇಲ್ಲಿ ಎಂಡ್ ಆಯ್ತಲ್ವಾ. ಸೊ ಇದನ್ನ ನಾನು ವಾಪಸ್ ತಗೊಂಡ್ಬರ್ಬೇಕು ರೋ ವೈಸ್. ಸೊ ರೋ ವೈಸ್ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಲ್ಲಿಗೆ ವಾಪಸ್ ತಂದೆ. ಕಾಲಮ್ ವೈಸು ಅಷ್ಟೇ, ಎಲ್ಲಿಂದ ಬಂದಿದೆ ಅಲ್ಲಿಗೆ ಲಿಂಕ್ ಅನ್ನ ನಾನು ವಾಪಸ್ ಕಳಿಸ್ಬೇಕು, ಗೊತ್ತಾಯ್ತಾ. ಇಲ್ಲಿಂದ ಲಿಂಕ್ ಬಂದಿದೆ ಅಂದ್ರೆ ವಾಪಸ್ ಕಳಿಸ್ಬೇಕು. ನೆಕ್ಸ್ಟ್ ಅದ್ರ ಮೇಲ್ಗಡೆದಕ್ಕೂ ನೋಡಿ ಇಲ್ಲಿ ಎಂಡ್ ಆಗಿದೆ. ಸೊ ಏನ್ ಮಾಡಬೇಕು, ವಾಪಸ್ ಅದರ ರೋಗೆ ನಾನು ಲಿಂಕ್ ಅನ್ನ ವಾಪಸ್ ಕಳಿಸ್ಬೇಕು. ನೆಕ್ಸ್ಟ್ ಇಲ್ಲಿ ಕಾಲಮ್ ಇಂದ ಬಂದಿದೆ ಲಿಂಕ್, ಸೊ ಕಾಲಮ್ಗೂ ಕೂಡ ನಾನು ಲಿಂಕ್ ಅನ್ನ ವಾಪಸ್ ಕಳಿಸ್ಬೇಕು. ನೆಕ್ಸ್ಟ್ ಅದರ ಲೆವೆಲ್ ಮೇಲ್ಗಡೆ ಹೋದ್ರೆ ಇಲ್ಲಿದಾವೆ ನೋಡಿ, ಇದರಿಂದ ಕೊನೆಯದಲ್ವಾ. ಸೊ ಇದರಿಂದ ನಾನು ಲಿಂಕ್ ಅನ್ನ ವಾಪಸ್ಸು ರೋಗೆ ಕಳಿಸ್ತೀನಿ, ಇದರಿಂದನೂ ಕೂಡ ವಾಪಸ್ ನಾನು ರೋಗೆ ಕಳಿಸ್ಬೇಕು. ಬಟ್ ಇಲ್ಲೇ ಲೈನ್ ಬರ್ತಿದೆಯಲ್ಲ, ಇದಕ್ಕೆ ನಾನು ಜಾಯಿನ್ ಮಾಡ್ಬಿಡ್ತೀನಿ. ನೋಡಿ ನೀವು ಸ್ಕೇಲಲ್ಲಿ ಹಾಕಿದ್ರೆ ಕ್ಲಿಯರ್ ಆಗಿ ಬರ್ತಾ ಹೋಗುತ್ತೆ. ಸೊ ಇಲ್ಲಿಂದ ಲಿಂಕ್ ಬರ್ತಾ ಇತ್ತಲ್ವಾ, ಸೊ ಇಲ್ಲೇ ಒಂದು ಲಿಂಕ್ ಅನ್ನ ಸೇರಿಸಿದ್ರೆ ಇವೆರಡೂ ಕೂಡ ವಾಪಸ್ಸು ಬಂದಂಗೆ ಆಯ್ತು, ಸರಿನಾ. ನೆಕ್ಸ್ಟ್ ರೋ ವೈಸ್ ಆಯ್ತು, ಕಾಲಮ್ ವೈಸ್ ಕೊಡಿ ವಾಪಸ್. ಸೊ ಕಾಲಮ್ ವೈಸ್, ನೆಕ್ಸ್ಟ್ ಇದು ಅಷ್ಟೇ ಕಾಲಮ್ ವೈಸ್. ಈ ತರ ಬರೆದಾಗ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಫಸ್ಟು ಮಾಮೂಲಿ ಯಾವ ರೋ ಯಾವ ಕಾಲಮ್ ಆ ಲಿಂಕ್ಗಳನ್ನ ಮಾತ್ರ ಕೊಡಬೇಕು. ನೆಕ್ಸ್ಟ್ ಏನ್ ಮಾಡಬೇಕು, ಲಾಸ್ಟ್ ಅಲ್ಲಿ ಎಲ್ಲಾದ್ರದ್ದು ಕೂಡ ವಾಪಸ್ ನಾವು ಕೊಡ್ತಾ ಹೋಗ್ಬೇಕು. ಅಂತಂದ್ರೆ ಇಲ್ಲಿ ನಾವು ತಗೊಂಡಿದೀವಲ್ಲ ರೋ ವೈಸು, ಸೊ ಅದನ್ನ ವಾಪಸ್ ರೋಗೆ ಕೊಡ್ತೀವಿ. ನೆಕ್ಸ್ಟ್ ಕಾಲಮ್ ವೈಸ್ ತಗೊಂಡಿರೋದನ್ನ ವಾಪಸ್ಸು ಕಾಲಮ್ಗೆ ಕೊಡ್ತಾ ಹೋಗ್ತೀವಿ, ಕಾಲಮ್ ವೈಸ್ ತಗೊಂಡಿರೋದನ್ನ ಕಾಲಮ್ಗೆ ವಾಪಸ್ ಕೊಡ್ತಾ ಹೋಗ್ತೀವಿ ಪ್ರತಿಯೊಂದಕ್ಕೂ ಕೂಡ. ಸೊ ಫಸ್ಟ್ ನೀವು ಟ್ರಿಪ್ಲೆಟ್ ಫಾರ್ಮ್ ಅನ್ನ ಬರೆದ್ರೆ ಅರ್ಧ ಮಾರ್ಕ್ಸ್, ನೆಕ್ಸ್ಟ್ ಲಿಂಕ್ಡ್ ಲಿಸ್ಟ್ ರೆಪ್ರೆಸೆಂಟೇಷನ್ ಮಾಡಿದ್ರೆ ಅರ್ಧ ಮಾರ್ಕ್ಸ್. ಸೊ ಒಂದ್ 2-3 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ, ಅವಾಗ ಕ್ಲಿಯರ್ ಆಗುತ್ತೆ. ಫಸ್ಟ್ ರೋ ಕಾಲಮ್ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಅನ್ನ ಬರೆದು ಬಿಡ್ಬೇಕು, ಗೊತ್ತಾಯ್ತಾ. ಸೊ ಅದಾದ್ಮೇಲೆ ಈ ತರ ಟೇಬಲ್ ಅನ್ನ ಬರೆದು ಈ ತರ ನೀವೇನಾದ್ರೂ ರೆಪ್ರೆಸೆಂಟ್ ಮಾಡ್ತಾ ಹೋದ್ರೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ವಿಡಿಯೋ ಲಿಂಕ್ಗಳು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ಮುಖಾಂತರ ಸಿಗ್ತವೆ, ಅಲ್ಲಿ ನೀವು ನೋಡಬಹುದು. 1-2 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದಾಗ ನಿಮಗೂ ಕೂಡ ಕಾನ್ಸೆಪ್ಟ್ ಕ್ಲಿಯರ್ ಆಗ್ತಾ ಹೋಗುತ್ತೆ. ಈಸಿಯಾಗಿ ಫುಲ್ ಆನ್ ಫುಲ್ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಬಹುದು. ಇನ್ನೂ ಏನಾದರೂ ಡೌಟ್ ಇತ್ತು ಅಂತಂದ್ರೆ ನೀವು ಬೇಕಾದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಅನ್ನ ಜಾಯಿನ್ ಆಗ್ಬೋದು. ಆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಜಾಯಿನ್ ಆಗಿ ಬೇಕಾದ್ರೆ ನಮಗೆ ಡೌಟ್ಸ್ ಅನ್ನ ಕೇಳ್ತಾ ಹೋಗ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.